ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರು ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಅರೆಸ್ಟ್. ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದ ಮುಜಾಮಿರ್ ಹುಸೇನ್ ಬಂಧಿಸಿದ ಎನ್ಐಎ. ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಕೂಡ ಲಾಕ್. ಮೈಸೂರು ಗೆಲ್ಲೇಬೇಕು ಅಂತ ಸಿದ್ದರಾಮಯ್ಯ ನಿರ್ಧಾರ. ಮತ್ತೆ 2 ದಿನ ತವರು ಜಿಲ್ಲೆಯಲ್ಲಿ ಸಿಎಂ ಪ್ರಚಾರ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕಾಗಿ ತಂತ್ರ ಹೆಣೆದು ಸಂಚಾರ. ಬಿಜೆಪಿಯ ಅಸಮಾಧಾನವೇ ಕಾಂಗ್ರೆಸ್ಗೆ ದಾಳ. ಸಹೋದರ ನಿತಿನ್ ಗುತ್ತೇದಾರ್ ಕಮಲ ಹಿಡಿದಿದ್ದಕ್ಕೆ ಬೇಸರ ಬಹಳ. ಅಲರ್ಟ್ ಆದ ಡಿಕೆಶಿಯಿಂದ ಮಾಲಿಕಯ್ಯ ಗುತ್ತೇದಾರ್ಗೆ ಗಾಳ. ಮಾಲಿಕಯ್ಯ ಗುತ್ತೇದಾರ್ ಭೇಟಿಯಾಗಲು ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ, ಆದರೆ ಈವರೆಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬಿಜೆಪಿ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಇದೆ ಅಂದ್ರು ಉಮೇಶ್ ಜಾಧವ್. ಎರಡು ದಶಕಗಳ ಬಳಿಕ ದಳಪತಿಗಳ ವಿರುದ್ಧ ಡಿಕೆಶಿ ವಾಗ್ದಾಳಿ. ಹೊಂದಾಣಿಕೆಯ ರಾಜಕಾರಣ ಕೈಬಿಟ್ಟು ನೇರ ಅಖಾಡಕ್ಕಿಳಿದ ಡಿಕೆಶಿ. ಕುಮಾರಸ್ವಾಮಿ ಜೊತೆ ಜೋಡೆತ್ತಿನಂತಿದ್ದ ಡಿಕೆಶಿ ಸದ್ಯ ಫುಲ್ ವೈಲೆಂಟ್. ಮಂಡ್ಯದಲ್ಲಿ ಕಾಂಗ್ರೆಸ್ ರಣತಂತ್ರಕ್ಕೆ ದಳಪಡೆಯಿಂದ ಪ್ರತಿತಂತ್ರ. ಕುಮಾರಸ್ವಾಮಿಯಿಂದ ಗೆಲ್ಲೋದಕ್ಕೆ ಅಷ್ಟಸೂತ್ರ. 8 ದಿನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮೂಲಕ ಮತಬೇಟೆಯ ಮಂತ್ರ. ಯಡಿಯೂರಪ್ಪ ಪ್ರವಾಸದ ಸೆಕೆಂಡ್ ಇನ್ನಿಂಗ್ಸ್. 2ನೇ ಹಂತದ ಎಲೆಕ್ಷನ್ ನಡೆಯೋ ಕ್ಷೇತ್ರದಲ್ಲಿ ಬಿಎಸ್ವೈ ಮಾಡಲಿದ್ದಾರೆ ಕ್ಯಾಂಪೇನ್. ವೀರಶೈವ ಲಿಂಗಾಯತ ಮತಗಳ ಕ್ರೋಢೀಕರಣವೇ ಟಾರ್ಗೆಟ್. ಬಳ್ಳಾರಿಯ ಸಾಂಪ್ರದಾಯಿಕ ಮತ ಉಳಿಸಿಕೊಳ್ಳಲು ಬಿವೈ ವಿಜಯೇಂದ್ರ ಎಂಟ್ರಿ. ಲಿಂಗಾಯತ ಮತ ಸೆಳೆಯಲು ತಂತ್ರಗಾರಿಕೆ. ವೀರಶೈವ ಮುಖಂಡರ ಜೊತೆ ಮಹತ್ವದ ಸಭೆ ನಡೆಸಿ ಚರ್ಚೆ. ಸಿಎಂ ಕೇಜ್ರಿವಾಲ್ ಬಂಧನ ದ್ವೇಷದ ರಾಜಕಾರಣ ಅಂತ ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ. ಹಿಂದೆ ಇವರು ಮಾಡಿದ್ದೇನು? ಯಡಿಯೂರಪ್ಪ ಅಮಿತ್ ಶಾ ಅವರನ್ನ ಜೈಲಿಗಟ್ಟಿರ್ಲಿಲ್ವಾ? ಕಾಂಗ್ರೆಸ್ಗೆ ಮಾತಿನಲ್ಲೇ ಕುಟುಕಿದ ಜನಾರ್ದನ ರೆಡ್ಡಿ. ಮೋದಿ ಪ್ರಧಾನಮಂತ್ರಿಯಲ್ಲ, ಪ್ರಚಾರ ಮಂತ್ರಿ. ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಪರಿಣಿತರಿದ್ದಾರೆ. ಗೇಮರ್ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ನಿರುದ್ಯೋಗದ ಬಗ್ಗೆ ಪ್ರಶ್ನಿಸಿ ಪ್ರಿಯಾಂಕ್ ಖರ್ಗೆ ಕೌಂಟರ್. ಕಾಂಗ್ರೆಸ್ನಲ್ಲಿ ಅಧರ್ಮ ಇರೋ ಕಾರಣ ಪಕ್ಷ ಬಿಡ್ತಾ ಇದ್ದಾರೆ. ಚುನಾವಣೆಯ ಬಳಿಕ ಕಾಂಗ್ರೆಸ್ನವರು ಕೌರವರು ಆಗ್ತಾರೆ, ಬಿಜೆಪಿಯವರು ಪಾಂಡವರಾಗ್ತಾರೆ. ಮಹಾಭಾರತದ ಕತೆ ಹೇಳಿದ ಶ್ರೀರಾಮುಲು. ಚಿಕ್ಕೋಡಿ ಅಖಾಡದಲ್ಲಿ ಜೋರಾಗಿದೆ ಮತ ಲೆಕ್ಕಾಚಾರ. ಸ್ವಕ್ಷೇತ್ರ ನಿಪ್ಪಾಣಿಯಲ್ಲಿ ಜೊಲ್ಲೆ ಕಟ್ಟಿ ಹಾಕಲು ವ್ಯೂಹ ರಚಿಸಿದ ಸಾಹುಕಾರ. ಹೆಚ್ಚಾಗಿರೋ ಜೈನರು, ಮರಾಠ ಮತ್ತು ಹಿಂದುಳಿದ ಮತ ಸೆಳೆಯಲು ತಂತ್ರ. ಚಿಕ್ಕಬಳ್ಳಾಪುರದಲ್ಲಿ ವಾಲ್ಮೀಕಿ ಮತ ಸೆಳೆಯಲು ಕಾಂಗ್ರೆಸ್ ರಣತಂತ್ರ. ರಕ್ಷರಾಮಯ್ಯ ಪರ ಸಚಿವ ಕೆಎನ್ ರಾಜಣ್ಣ ಪ್ರಚಾರ. ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಯಲ್ಲಿ ಮತಬೇಟೆ. ಮಗ ಮೈತ್ರಿಗೆ ಜೈ, ಅಪ್ಪ ಕಾಂಗ್ರೆಸ್ಗೆ ಜೈ. ಬೆಂಗಳೂರು ದಕ್ಷಿಣದಲ್ಲಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಪ್ರಚಾರ. ಮಂಡ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಿರೋ ಪುತ್ರ ಚೇತನ್ ಗೌಡ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ. ರಾಧಾಕೃಷ್ಣ ದೊಡ್ಡಮನಿ ಶಕ್ತಿ ಪ್ರದರ್ಶನ. ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಸಾಥ್. ಚುನಾವಣಾಧಿಕಾರಿಗಳಿಂದ ಭರ್ಜರಿ ಬೇಟೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 18 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳು ಸೀಸ್. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಡಿ 2427 ಎಫ್ಐಆರ್ ದಾಖಲಿಸಿದ ಚುನಾವಣಾಧಿಕಾರಿಗಳು. ರಾಮನಗರದಲ್ಲಿ ದಾಖಲೆ ಇಲ್ಲದ 30 ಕೆಜಿಗೂ ಹೆಚ್ಚು ಚಿನ್ನ ಸಾಗಾಟ. ಬೆಂಗಳೂರಿನಿಂದ ಮೈಸೂರು ಕಡೆ ತೆರಳುತ್ತಾ ಇದ್ದ ವಾಹನ ತಪಾಸಣೆಯ ವೇಳೆ ಪತ್ತೆ. ಚಿನ್ನದ ಜೊತೆ 10 ಕೆಜಿಗೂ ಹೆಚ್ಚು ಬೆಳ್ಳಿ ಚುನಾವಣಾಧಿಕಾರಿಗಳ ವಶಕ್ಕೆ. ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿ ವಾಗ್ದಾಳಿ.
ರಾಹುಲ್ ಗಾಂಧಿ ಅಂತಂದ್ರೆ ಉಪಯೋಗಕ್ಕೆ ಬಾರದ ಸಂಸದ ಎಂದ ಸ್ಮೃತಿ. 3 ಬಾರಿ ಅಮೇಥಿಯಿಂದ ಗೆದ್ರು, ಕನಿಷ್ಠ ಮೂಲಸೌಕರ್ಯ ಕೊಟ್ಟಿಲ್ಲ ಅಂತ ಕಿಡಿ. ಪಶ್ಚಿಮ ಬಂಗಾಳದಲ್ಲಿ ಸದ್ಯ ಕೇಂದ್ರದ ಪಡೆಗಳಿವೆ. ಚುನಾವಣೆ ಮುಗಿದ ಮೇಲೆ ಎಲ್ಲರೂ ಹೋಗ್ತಾರೆ. ಆಮೇಲೆ ಏನಾದರೂ ಆದರೆ ನಾನು ಜವಾಬ್ದಾರನಲ್ಲ, ಕೇವಲ ಟಿಎಂಸಿಗೆ ಮಾತ್ರ ಮತ ಹಾಕುವಂತೆ ಶಾಸಕ ರೆಹಮಾನ್ ಬೆದರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.